ಮತ್ತೊಂದು ಕಡೆ ಮಾಗಡಿ ಬಾಲಕೃಷ್ಣ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಸಾಮಾನ್ಯ ಜ್ಞಾನವೂ ಇಲ್ಲ ಅಂದಿದ್ದಾರೆ. ಬೈರಮಂಗಲದಲ್ಲಿ ಮಾರಾಮಾರಿ ಆದ್ರೆ ಯಾರು ಹೊಣೆ? ಬೈರಮಂಗಲಕ್ಕೆ ಬನ್ನಿ ಚರ್ಚೆ ಮಾಡೋಣ ರೈತರ ಸಮ್ಮುಖದಲ್ಲಿ ಅಂತಾರೆ. ರೈತರ ಸಮ್ಮುಖದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಅಲ್ಲಿ ಚರ್ಚೆಗೆ ಅಂತ ಹೋದ್ರೆ ಅಕಸ್ಮಾತ್ ಅಲ್ಲೇನಾದ್ರೂ ಮಾರಾಮಾರಿ ಆಯ್ತು ಅಂತಂದ್ರೆ ಯಾರು ಹೊಣೆ? ಇದು ಎಚ್ಡಿಕೆ ವಿರುದ್ಧ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿರುವಂತಹ ಪರಿ. ನೀವು ಬೇರೆ ರೈತರ ಪರ ಹೋರಾಟ ಮಾಡಲಿಲ್ಲ, ಬಿಡದಿಯಲ್ಲಿ ಮಾತ್ರ ನಿಮ್ಮ ಹೋರಾಟ ಯಾಕೆ? ಇದು ಅವರ ಪ್ರಶ್ನೆ. ಅಲ್ಲಿ ಕೆಲವು ರೈತರು ಒಪ್ಪಿಗೆ ಕೊಟ್ಟಿಲ್ಲ, ನಿಜ. ನಾವು ಕರೆದು ಮಾತನಾಡೋದಕ್ಕೆ ತಯಾರಿದ್ದೀವಿ ಅಂದಿದ್ದಾರೆ ಬಾಲಕೃಷ್ಣ. ಆದರೆ ಈ ಜೆಡಿಎಸ್ನವರು ರೈತರನ್ನು ಬಿಡ್ತಾ ಇಲ್ಲ ಅಂದಿದ್ದಾರೆ. ರೈತರ ಜೊತೆ ನಾವು ಮಾತಾಡೋದಕ್ಕೆ ಸಿದ್ಧ ಇದ್ದೀವಿ, ಆದರೆ ಜೆಡಿಎಸ್ನವರು ರೈತರನ್ನು ಬಿಡ್ತಾ ಇಲ್ಲ ಅಂದಿದ್ದಾರೆ. ಅಲ್ಲಿ ಕೆಲವು ರೈತರು ಒಪ್ಪಿಗೆ ಕೊಟ್ಟಿಲ್ಲ, ನಿಜ. ನಾವು ಕರೆದು ಮಾತನಾಡೋದಕ್ಕೂ ಕೂಡ ಸಿದ್ಧವಾಗಿದ್ದೀವಿ, ಆದರೆ ಈ ಜೆಡಿಎಸ್ನವರು ರೈತರನ್ನು ಬಿಡ್ತಾ ಇಲ್ಲ. ಡಿಕೆಶಿಗೆ ಕೆಟ್ಟ ಹೆಸರು ತರೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕತೆ ಇದ್ರೆ ಮೀಡಿಯಾದಲ್ಲಿ ಚರ್ಚೆಗೆ ಬರಲಿ. ಇದು ಎಚ್ಡಿಕೆಗೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ಸವಾಲು. ನಡಿ ನೀನು ಬಿಡದಿಲ್ ಮಾಡು ಅಂತ. ಈ ಬೇರೆ ಕಡೆ ನಡೀತಾವಲ್ಲ ಇವೆಲ್ಲ ರೈತರ ಹೋರಾಟಗಳು, ಅಲ್ಲಿ ಕಣ್ಣು ಕಾಣ್ತಾ ಇಲ್ವ ಅವ್ರಿಗೆ? ಅಯ್ಯೋ ಕೇಳಿ ಒಂದ್ಸರಿ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಗೊತ್ತಾಯ್ತದೆ ಯಾರು ಜಪ ಮಾಡ್ತಾವ್ರೆ ಅಂತ. ಡಿ.ಕೆ. ಶಿವಕುಮಾರ್ ಅವರು ನಾಳೆ ತೀರ್ಮಾನ ಮಾಡ್ತಾರೆ. ಜನ ನಾವು ತಪ್ಪು ಮಾಡಿದ್ರೆ ಜನ ನಮ್ಮ ತೀರ್ಮಾನ ಮಾಡ್ತಾರೆ, ನಮ್ಮನ್ನು ಆಚೆ ಇಡ್ತಾರೆ. ಇಡಲಿ. ಇದು ರಾಜಕಾರಣದಲ್ಲಿ ಇವೆಲ್ಲ ಏರಿಳಿತಗಳು ಇದ್ದಿದ್ದೇನೆ. ನಾವು ನಮ್ಗೆ ಅವಕಾಶ ಕೊಡಿ, 2 ವರ್ಷ ಅವಕಾಶ ಕೊಟ್ಟರು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಅವ್ರ ನಡವಳಿಕೆ ಸರಿ ಇಲ್ಲ ಅಂದರೆ ಜನ ತೀರ್ಮಾನ ಮಾಡ್ತಾರೆ. ಜನ ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಅಲ್ಲಿಗಡೆ ತಡ್ಕೊಳ್ಳಿ ನೀವು. ಏನಾದರೂ ಮಾಡಿ ಡಿ.ಕೆ. ಶಿವಕುಮಾರ್ ಮೇಲೆ ಗೋಬೆ ಕುಣಿಸ್ಬಿಡ್ಬೇಕು, ಯಾವುದಾದ್ರೂ ಹುಡುಕ್ಬೇಕು. ಅದು ಯಾವ್ಯಾವುದೋ ಕಥೆ ಹೇಳ್ತಾರೆ. ನಾನು ಒಂದೇ ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡ್ತೀನಿ. ಈಗ ನಿಮ್ಮ ಕುಟುಂಬದ ಆಸ್ತಿ, ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರ ಕುಟುಂಬದ ಆಸ್ತಿ ಈಗಾಗಲೇ ಇವರು ದೇವೇಗೌಡರು ಇವರೆಲ್ಲ ಸೇರಿ ತನಿಖೆ ಮಾಡಿಸಿ IT ED ಎಲ್ಲ ಆಗಿ ಇವರು ಏನೂ ಇಲ್ಲ, ಇವರು ಕರೆಕ್ಟಾಗಿ ಮಾಡ್ಕೊಂಬಂದವ್ರೆ ಅಂತೇಳಿ ಸುಪ್ರೀಂ ಕೋರ್ಟಲ್ಲೇ ತೀರ್ಮಾನ ಆಗಿ ಆಚೆ ಬಂದುಬಿಟ್ರು. ಈಗ ನಿಮ್ಮದನ್ನು ಕೂಡ ಒಳಪಡಿಸ್ತೀರ ಹಂಗಾರೆ ತನಿಖೆಗೆ? ನಿಮ್ಮದು ಕೂಡ ಪ್ರಾಮಾಣಿಕವಾಗಿ ಚರ್ಚೆಗೆ ಬರ್ತಿರೋ, ಹೋಗಲಿ ಮಾಡಿ ಚರ್ಚೆ ಮಾಡೋಣ. ನೀವು ಹೆಂಗೆ ಸಂಪಾದನೆ ಮಾಡಿದ್ರಿ? ನಿಮ್ಗೆ ಇಷ್ಟೊಂದು ದುಪ್ಪಟ್ಟು ಆಸ್ತಿ ಆಯ್ತಲ್ಲ, ನಿಮ್ಮ ಮಗನ ಹೆಸರಲ್ಲಿ ಅಷ್ಟೊಂದು ಆಸ್ತಿ ಐತೆ, ಹೆಂಡತಿ ಹೆಸರಲ್ಲಿ ಐತೆ, ನಿಮ್ಮ ಹೆಸರಲ್ಲಿ ಐತೆ, ನಿಮ್ಮ ಅಣ್ಣ ಹೆಸರಲ್ಲಿ ಐತೆ, ನಿಮ್ಮ ತಮ್ಮನ ಹೆಸರಲ್ಲಿ ಅದೇ. ಇವೆಲ್ಲನೂ ಕೂಡ ಚರ್ಚೆ ಮಾಡೋಣ ಸಾರ್ವಜನಿಕವಾಗಿ. ಹಂಗಾರೆ ಎಲ್ಲಿಂದ ಬಂತು ಅಂತ? ನೀವೇನಾರು ದೊಡ್ಡ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀರಾ, ದೊಡ್ಡ ಬಿಸ್ನೆಸ್ ಮಾಡ್ತಾಯಿದ್ದೀರಾ, ದೊಡ್ಡ ಏನಾರು ವ್ಯವಹಾರ ಮಾಡ್ತಾಯಿದ್ದೀರಾ, ದೊಡ್ಡ ಏನಾರು ಟಾಟಾ ಬಿರ್ಲಿಂದ ಏನಾರ ಪಾರ್ಟ್ನರ್ಶಿಪ್ ಶೇರ್ ಆಯ್ತಾ? ಹೇಳ್ಬೇಕಲ್ಲ ಏನಾರು ಒಂದು. ನಿಮಗೆ ದುಡ್ಡೆಲ್ಲ ಹೆಂಗೆ ಬಂತು ಹಂಗಾರೆ ಆಸ್ತಿ ಎಲ್ಲ? ನಾನು ಒಂದು ಸರಿ ಕೇಳಿದ್ದೆ, ಅವ್ರು ಮುಖ್ಯಮಂತ್ರಿಯಾಗಿ ಹೇಳಿದಾಗ ನಾನು ಒಂದು ಸರಿ ಕೇಳಿದ್ದೆ,